ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. आदमकद प्रतिमा पर माल्यार्पण कर उन्हें श्रद्धांजलि अर्पित की. इसके बाद उपराष्ट्रपति ने सिताबदियारा में बने लोकनायक स्मृति भवन और पुस्तकालय का भी अवलोकन किया. इस दौरान उपराष्ट्रपति ने जेपी आंदोलन के सेनानियों और ग्रामीणों से भी मुलाकात की. उपराष्ट्रपति ने कहा कि ಸಾಂಸ್ಕೃತಿಕ ಸಚಿವಾಲಯ ಸಂಗೀತ ನಾಟಕ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಶತ್ರುಬುದ್ಧಿ ವಿನಾಶ ದೀಪಜ್ಯೋತಿ ವಿಷಯಗಳಿಗೆ ಖ್ಯಾತಿಪಡೆದಿರುವ ಊರು ಪರಂಪರೆ ಇದೆ. ಇಲ್ಲೇ ಇದರ ಒಂದು ಪ್ರೋತ್ಸಾಹ ತರಲು ನಿಜಕ್ಕೂ ಶ್ಲಾಘನೀಯ. ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವಾಲಯ ಮತ್ತು ಸಂಸ್ಕೃತಿ ಸಚಿವಾಲಯ ಹಾಗೂ ಸಂಗೀತ ನಾಟಕ ಅಕಾಡೆಮಿ ಇವರಿಗೆ ನನ್ನ ಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಾವೆಲ್ಲರೂ ಗಮನಿಸಿರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ನಮ್ಮ ಅಯೋಧ್ಯದಲ್ಲಿ ಶ್ರೀ ತ್ಯಾಗರಾಜರು, ಶ್ರೀ ಪುರಂದರದಾಸರು ಮತ್ತು ಶ್ರೀ ಅರುಣಾಚಲ್ ಅವರ ಒಂದು ಪ್ರತಿಮೆಯನ್ನು ಕೂಡ ಅನಾವರಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಬಹಳ ಒಂದು ಹೆಮ್ಮೆಯ ವಿಚಾರ. ಈ ದಾಸ ಜೀವನ ಸಾಧಿಸುವುದಕ್ಕೋಸ್ಕರ ಬಂದಂಥ ಅಮಾಯಕ ಬಾಲೆ ಮತ್ತು ಕುಟುಂಬ ಮೈಸೂರಂಥ ಅರಮನೆ ಮುಂಭಾಗದಲ್ಲಿ ಅಲ್ಲೇ ಸೇಫ್ಟಿ ಇಲ್ಲ, ಅಲ್ಲೇ ಎಳ್ಕೊಂಡೋಗಿ ರೇಪ್ ಮಾಡ್ತಾರೆ ಅಂದರೆ ನಿಜಕ್ಕೂ ಸಿದ್ದರಾಮಯ್ಯನವರು ನನ್ನ ತವರು ಮೈಸೂರು ಅಂತಾರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಇವರು ದೊಡ್ಡ ದಸರಾ ಮಾಡಿದ್ದೀನಿ, ನಾನು ದಸರಾ ಮೆರವಣಿಗೆ ಮಾಡಿದ್ದೀನಿ, ಅಂಬಾರಿಯ ಮೆರವಣಿಗೆ ಮಾಡಿದ್ದೀನಿ, ಇಲ್ಲಿ ರೇಪಿನ ಮೆರವಣಿಗೆ ಆಗಿದೆ. ಒಬ್ಬ ಬಾಲಕಿಗೆ ರಕ್ಷಣೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ರಲ್ಲಿ ಪೂರ್ತಿ ವೈಫಲ್ಯ. ಕಳೆದ 2 ವರ್ಷದಲ್ಲೂ ಕೂಡ ಮಹಿಳೆ ಮೇಲೆ ಅತ್ಯಾಚಾರ ಇರ್ಬೋದು, ಗೂಂಡಾಗಿರಿ ಇರ್ಬೋದು, ಲಾಂಗು ಮಚ್ಚುಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಪಾಕಿಸ್ತಾನ ಜಿಂದಾಬಾದ್, ಈ ಸುದ್ದಿಗಳೇ ಮಾಧ್ಯಮದಲ್ಲಿ ಬರ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಈ ಘಟನೆ ನಿಜಕ್ಕೂ ಯಾರು ಇನ್ಮೇಲೆ ರಾತ್ರಿ ಹೊತ್ತು ಹೆಣ್ಣುಮಕ್ಕಳು ಓಡಾಡೋವಂಥ ಪರಿಸ್ಥಿತಿ ಕಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಹಿಂದಿನ ಸಭೆಯಲ್ಲಿ ನೀಡಲಾಗಿರುವ ನಿರ್ದೇಶ ಮತ್ತೆ ಅವರು ಸ್ಕೂಲಿಗೆ ಹೋಗುವ ಭೌತದಲ್ಲಿದ್ದಾರೆ 10 days ಎಕ್ಸ್ಟೆನ್ಷನ್ ಆಗಿದ್ದರಿಂದ ಮತ್ತೆ ಮೆಂಟಲಿ
ಆ ಹುಡುಗರು ಮೆಂಟಲಿ ಪ್ರಿಪೇರ್ಡ್ ಆಗ್ತಾರೋ ಇಲ್ಲ ಅವ್ರಿಗೆ ಅವ್ರು ದೇ ಪರ್ಸನಲಿ ದೇ ಎಂಜಾಯ್ 4 ಸೆಷನ್ಸ್ ರಜಾ ಸಿಗ್ತಪ್ಪ ಖುಷಿ ಆಗ್ಬೋದು. ಆದರೆ ಅವ್ರು ಎಜುಕೇಷನ್ ಸಿಲೆಬಸ್ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.